ಹರಿಃ ಓಂ. ಆಪಾದಮೂಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಇರಮೇಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮಥಾನಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸರ ಭವರೋಗೈಚ್ಛ ಶರಣಾಗತ ವಜ್ರಪಂಜರ ಆಪದ್ಬಾಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಭಯ ವಿಮೋಚನ ಭಯಹೃದಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟನಾಟಕ ಸೂತ್ರಧಾರ ನಿಚ್ಚಳು ನಿಚ್ಚ ಸತ್ಯ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಮೋಕ್ಷಧರ ಸುವೈಕುಂಠಪತಿ ವೈಕುಂಠ ವಿಹಾರಿ ಶ್ರೀಧಾಮ ತೃಣವರ್ಜಿತ ಜಗನ್ಮಾದಿಕಾರಣ ಜಗತ್ಪತೆ ಜಗದತ್ಯಂತ ಭಿನ್ನ ಜಗದೀಶ ಜಗದುದ್ಧಾರ ಜಗತ್ಸ್ವಾಮಿ ಜಗದ್ವಿಲಕ್ಷಣ ಜಗನ್ನಾಥ ವಿಶ್ವಕುಟುಂಬಿ ವಿರಾಟಮೂರ್ತಿ ಹೇ ಮಂಗಳಾಂಗ ಹೇ ಶುಭಾಂಗ ಪರಮ ಮಂಗಳಮೂರ್ತಿ ಕೋಮಲಾಂಗ ನೀಲಮೇಘಶ್ಯಾಮ ಇಂದುವದನ ಭುವಸುಂದರ ಇಂದಿರಾ ವಂದಿತ ಚರಣ ಮೃಕೋದರ ವಂದ್ಯ ಕೇಶವಾದಿರೂಪ ಅಜಾದಿರೂಪ ವಿಶ್ವಾದಿರೂಪ ಆತ್ಮಾದಿರೂಪ ನಿರುದ್ಧಾದಿರೂಪ ಅನ್ನಮಯಾದಿರೂಪ ಅನೇಕ ಮಂತ್ರ ಪ್ರತಿಪಾದ್ಯ ಅನೇಕ ಮಂತ್ರ ಪ್ರತಿಪಾದ್ಯ ಅನೇಕ ಮಂತ್ರ ಪ್ರತಿಪಾದ್ಯ ಅನೇಕ ಮಂತ್ರ ಪ್ರತಿಪಾದ್ಯ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕದಲ್ಲಿ 52ನೆಯ ಗದ್ಯವಾಗಿದೆ. ಅನೇಕ ಅಂದರೆ ಏಕವಲ್ಲ, ಅನೇಕ ಬಹುದು ಬಹು ಎಂಬ ಅರ್ಥದಿಂದ ತಿಳಿಸಿರುತ್ತಾರೆ. ಆದ್ದರಿಂದ ನಾವು ಅನೇಕ ಮಂತ್ರವನ್ನು ತಿಳಿದುಕೊಂಡು ಅದರ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತ ಎಂದು ನಾವು ತಿಳಿಬೇಕು. ಕೇವಲ ಶಬ್ದದಲ್ಲಿ ಅನೇಕ ಅಂತ ಹೇಳಿದರೆ ನಮಗೆ ಹೇಗಾಗುವುದು? ಉದಾಹರಣೆಗೆ ನಾವು ಒಂದು ಸುವರ್ಣದ ನಾಣ್ಯ, ಅದರ ಮೌಲ್ಯ 100 ರೂಪಾಯಿ ಅಥವಾ 1000 ರೂಪಾಯಿ ಮೌಲ್ಯ ಇರುತ್ತೆ. ನಾವು ಒಂದು ಪದಾರ್ಥವನ್ನು ಬೇಕಾಗಿದ್ದಾಗ ಆ ಮೌಲ್ಯವನ್ನು ತೋರಿಸ್ಬೇಕು, ಕೊಡಬೇಕು. ಕೊಟ್ಟಾಗ ನಮಗೆ ಆ ನಾಣ್ಯವನ್ನು ತೆಗೆದುಕೊಂಡು ನಮಗೆ ಬೇಕಾದ ಪದಾರ್ಥವನ್ನು ಆ ವರ್ತಕ ಆದವನು ನಮಗೆ ಕೊಡ್ತಾನೆ, ನಮ್ಮ ದಿನಕ್ಕೆ ಕೊಡ್ತಾನೆ. ನಮಗೆ ಅದರ ವ್ಯಾಲ್ಯೂ ಅಂದರೆ ಮೌಲ್ಯ ತಿಳಿದಿದ್ರೆ ಮಾತ್ರ ನಾವು ಏನು ತಗೋತಾ ಇದ್ದೀವಿ, ಏನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಮಗೆ ಗಮನಕ್ಕೆ ಬರುತ್ತೆ. ಏನಿಲ್ಲದೆ ನಾವು ನಾಣ್ಯವನ್ನು ತೋರಿಸಿದೆ, ನನಗೆ ಈ ಮನೆಯನ್ನು ಕೊಡು, ಈ ವಸ್ತ್ರವನ್ನು ಕೊಡು, ಈ ವಸ್ತುವನ್ನು ನನಗೆ ಕೊಡು ಅಂತ ಹೇಳಿದರೆ ಅವನೇನು ಮಾಡ್ತಾನೆ? ಬಾ ಕೊಡ್ತೀನಿ ಅಂತ ಹೇಳಿ ಅವ್ನು ಬೇಕಾಗಿರೋ ಪದಾರ್ಥ ತೋರಿಸ್ತಾನೆ. ತೋರಿಸ್ಬಿಟ್ಟು ಮನೆಗೆ ಹೋಗು ಅಂತ ಹೇಳ್ತಾನೆ. ಯಾಕೆ? ನೀನು ಮಾಡಿದ್ದೇನಪ್ಪ?
ನಾಣ್ಯವನ್ನು ತೋರಿಸಿದ್ಯಾ ಹೊರತು ನಾಣ್ಯದಲ್ಲಿ ಏನಿದೆ ಅಂತ ನನಗೆ ಕೊಟ್ಟೇನು? ಕೊಟ್ಟಿಲ್ಲ. ಆದ್ರಿಂದ ನಾನು ಪದಾರ್ಥ ತೋರಿಸ್ತೀನಿ, ನಿನ್ ಕೊಡಕ್ಕೆ ಸಾಧ್ಯವಿಲ್ಲ. ಇದು ಲೋಕ ವ್ಯವಹಾರದಲ್ಲಿ ನಾವೇ ನೋಡ್ತೀವಿ ಇದು. ಹಾಗಾಗಿ ನಮ್ಗೆ ಯಾವಾಗ ನಮ್ಮ ಕೊಡ್ತಾರೆ, ನಮ್ಮ ಅನುಭವಕ್ಕೆ ಯಾವಾಗ ಕೊಡ್ತಾನೆ ಅಂದ್ರೆ ನಾವು ನಾಣ್ಯವನ್ನು ಪೂರ್ತಿಯಾಗಿ ಕೊಟ್ಟಾಗ, ಅರ್ಥ ಮಾಡಿಕೊಂಡು ಕೊಟ್ಟಾಗ. ನಾವು ಕೊಡದೆ ಕೇವಲ ತೋರಿಸಿದ್ರೆ ಅವನು ಪದಾರ್ಥವನ್ನು ತೋರಿಸಿರ್ತಾನೆ ಹೊರತು ನಮ್ಮ ಅಧೀನಕ್ಕೆ ಸ್ವಾಧೀನಕ್ಕೆ ಕೊಡೋದಿಲ್ಲ. ನಮಗೆ ಸುಖ ಬೇಕು ಅಂತ ಹೇಳಿ ಸುಖಕ್ಕೆ ಬೇಕಾದ ಸಾಮಗ್ರಿಯನ್ನ ಯಾಚನೆ ಮಾಡುವುದಕ್ಕೆ ಎಷ್ಟು ಸಾಮರ್ಥ್ಯ, ಅದೇ ವ್ಯಾಲ್ಯೂ ಇದೆಯೋ ಆ ಮೌಲ್ಯವನ್ನು ಕೊಟ್ಟರೆ ತಾನೇ ನಮಗೆ ಸುಖ ಸಾಧನವಾದ ವಸ್ತು ಕೊಡಕ್ಕೆ. ನಾವು ತೋರಿಸಿದ್ರೆ ಸಾಧ್ಯ ಅನ್ಸಿ, ಕೊಡೋದಿಲ್ಲ. ಉದಾಹರಣೆ, ನೀರೇ ಬೇಕು ಅಂತ ಹೇಳ್ಕೊಡಿ, ನೀರಿಗೆ 10 ರೂಪಾಯಿ ಇದೆ, 10 ರೂಪಾಯಿ ತೋರಿಸ್ತೀನಿ ನೀರು ಕೊಡು ಅಂದ್ರೆ ನೀರನ್ನು ತೋರಿಸ್ತಾನೆ ಅಷ್ಟೇ. ನೀರು ತೋರಿಸಿದ್ರೆ ಬಾಯಾರಿಕೆ ಹೋಗುತ್ತೇನ್ರಿ? ಹೋಗೋದಿಲ್ಲ. ಯಾಕೆಲ್ಲ ಕಥೆಗಳು? ನಾವು ಶ್ರೀ ಪುರಂದರದಾಸರು ಅನೇಕ ಮಂತ್ರ ಪ್ರತಿಪಾದ್ಯ ಅಂತ ಹೇಳಿದ್ದಾರೆ. ನಾವು ಅಷ್ಟೇ ಶಬ್ದವನ್ನು ಅನೇಕ ಮಂತ್ರ ಪ್ರತಿಪಾದ್ಯ ಅಂತ ಹೇಳಿದ್ರೆ ಏನಾಗುತ್ತೆ? ಒಂದು ನಾಣ್ಯವನ್ನು ತೋರಿಸಿದಂತೆ. ಆಗ ಭಗವಂತನ ಅನುಗ್ರಹ ಅಷ್ಟೇ ಹೇಳ್ತಾರೆ ಹೊರತು ಅನುಗ್ರಹ ಹೇಗಾಗತ್ತೆ? ಸಾಧ್ಯ ಆಗೋದಿಲ್ಲ. ಅದರಿಂದ ನಾವು ಏನ್ ಮಾಡಬೇಕು? ಅನೇಕ ಅಂದ್ರೆ ಏನು? ಏಕವಲ್ಲ, ಅನೇಕ. ಅನೇಕ ಮಂತ್ರ ಪ್ರತಿಪಾದ್ಯತ್ವನ್ನ ಕಿಂಚಿತ್ ನಾವು ತಿಳ್ಕೊಳ್ಳಬೇಕು. ಆ ಒಂದು ಅಭ್ಯಾಸದಲ್ಲಿ ಹಿಂದೆ ನಾವು 72 ಮಂತ್ರಗಳನ್ನು ನೋಡಬೇಕು. 72 ಮಂತ್ರಗಳಲ್ಲಿ ಮುಖ್ಯವಾಗಿ ಬರತಕ್ಕಂಥದ್ದು ಯಾವುದು? ಅಷ್ಟಮಹಾಮಂತ್ರಗಳು. ಅಷ್ಟಮಹಾಮಂತ್ರಗಳಲ್ಲಿ ಮೊಟ್ಟ ಮೊದಲನೇ ಮಂತ್ರ ಯಾವುದು? ಪ್ರಣವ ಮಂತ್ರ. ಅದನ್ನು ನಾವು ನೋಡಿದ್ದೇವೆ. ಓಂ ಎಂಬತಕ್ಕಂಥದ್ದು ಪ್ರಣವ ಮಂತ್ರ. ಓಂ ಎಂಬುದರಲ್ಲಿ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಎಂಬತಕ್ಕಂಥದ್ದು ಅಷ್ಟು ವರ್ಗಗಳಿಂದ ಕೂಡಿದೆ. ಅಷ್ಟ ವರ್ಗಗಳಿಗೆ ವಿಶ್ವ, ಪ್ರಾಜ್ಞ, ತೇಜ, ಚಾತುರ್ಯ, ಪರಮಾತ್ಮ, ಜ್ಞಾನಾತ್ಮ ಎಂಬತಕ್ಕಂಥ ಅಷ್ಟ ರೂಪಗಳನ್ನು ಕೇಳಿಸಿಕೊಂಡಿದ್ದೇವೆ. ಈ ಅಷ್ಟವರ್ಗಗಳಿಂದ ಎರಡನೇ ಮಂತ್ರ ಅಭಿವ್ಯಕ್ತವಾಯಿತು. ಅದು ಮೂಲ ಮಂತ್ರ ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ 8 ಅಕ್ಷರಗಳು ಮಾತೃಕಾನ್ಯಾಸದ 8 ವರ್ಗದಿಂದ ಆಗಿದ್ದು. ಅಕಾರ, ಉಕಾರ, ಮಕಾರ, ಈ ಅಂತ ನಾವು ಏನು ಹೇಳ್ತಿದ್ದೇವೆ ಅದೆಲ್ಲವೂ ಓಂ ನಮೋ ನಾರಾಯಣಾಯ ಎಂಬ ಅಷ್ಟ ವರ್ಗಗಳಿಂದ ಆಗಿತ್ತು ಅಂತ ಹೇಳೋದ್ರಿಂದ ನಾವು ಮಾತೃಕಾನ್ಯಾಸ ಮಂತ್ರವನ್ನು ತಿಳಿದಂತಾಯಿತು. ಈ ಮೊಟ್ಟ ಮೊದಲೇ 4 ವರ್ಗದಲ್ಲಿ ವ್ಯಾಹೃತಿಗಳು ಓಂ ಭೂಹು ಭುವಃ ಸ್ವಃ, ಓಂ ಭೂರ್ಭುವ ಸ್ವಃ ಎಂಬ ವ್ಯಾಹೃತಿಯನ್ನು ತಿಳಿದುದರಿಂದ ಅಲ್ಲಿ ಪ್ರತಿಪಾದ್ಯ ರೂಪ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಅದರಿಂದ ವ್ಯಾಹೃತಿ ಮಂತ್ರವನ್ನು ನಾವು ಅದರಿಂದ ತಿಳಿದಂತೆ ಆಯಿತು. ಹೀಗೆ ಮೂಲ ಪ್ರಣವ ಮಂತ್ರ, ನಂತರ ಮೂಲ ಮಂತ್ರ, ನಂತರ ಮಾತೃಕಾನ್ಯಾಸ ಮಂತ್ರ, ನಂತರ ವ್ಯಾಹೃತಿ ಮಂತ್ರ, ನಂತರ ಅನಿರುದ್ಧಾದಿ ವ್ಯಾಹೃತಿ ಮಂತ್ರಗಳು. ಹೀಗೆ ನಾವು 4 ಮಂತ್ರವನ್ನು ನೋಡಿದಾಗ ಓಂ ನಮೋ ಭಗವತೆ ವಾಸುದೇವ ಎಂಬತಕ್ಕಂಥದ್ದು 12 ಅಕ್ಷರದ ಮಂತ್ರ ಮತ್ತು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎಂಬ ವ್ಯಾಹೃತಿ ಮಂತ್ರ, ಮೂಲ ಮಂತ್ರ. ಇಷ್ಟು ಸೇರಿ ನಮಗೆ ಕೇಶವಾದಿ 24 ಮಂತ್ರ. ಕೇಶವ, ನಾರಾಯಣ, ಮಾಧವ, ಗೋವಿಂದ ಎಂಬತಕ್ಕಂಥದ್ದು ಕೃಷ್ಣನ ಪರ್ಯಂತವಾಗಿ ಹಿಂದೆ ನಾವು ವಿಚಾರ ಮಾಡಿದ್ದೇವೆ. ಈ ರೀತಿಯಲ್ಲಿ 24 ಮಂತ್ರಗಳವರೆಗೂ ಬಂದಿದ್ದೇವೆ. ಈ ಸಮಸ್ತವು ಏನು ಅಂದರೆ ವೇದ ಮಾತ,
ವೇದವನ್ನು ಅಭಿವ್ಯಕ್ತವಾಗಿರ್ತಕ್ಕಂಥ ರೂಪಗಳೇ ಶಬ್ದದಲ್ಲಿ ನಮಗೆ ಕಾಣುತ್ತೆ. ಅದು ಕ್ರಿಯಾರೂಪವಾಗಿ ಯಾವ ರೂಪದಲ್ಲಿದೆ? ಭಗವಂತನ ಮೂಲ ಭಗವಂತನ ವಿಷ್ಣು ರೂಪದಲ್ಲಿ ಇದೆ. ಆದ್ರಿಂದ ವಿಷ್ಣು ಮಾತ್ರ ಎಂಬತಕ್ಕಂಥದ್ದು ಅಭಿವ್ಯಕ್ತವಾಯಿತು. ಇದಾದ ಮೇಲೆ 24 ರೂಪಗಳಲ್ಲಿ ಮಾತೃಕಾನ್ಯಾಸದಲ್ಲಿಯೇ ನಾವು ಕೆಲವು ಅಕ್ಷರಗಳಿಂದ ಪ್ರತಿಪಾದ್ಯ ರೂಪಗಳನ್ನು ನೋಡಿದ್ದೇವೆ. ಟಂಕಿ, ದಂಡಿ, ಧನ್ವಿ ಅಂತ ಹೇಳಿದ್ದೇವೆ. ಅದೆಲ್ಲವೂ ಸಹ ವಿವಿಧ ಆಯುಧಗಳನ್ನು ಇಟ್ಟುಕೊಂಡಿರುತ್ತೆ. ಶಂಖ, ಚಕ್ರ, ಗದಾಬ್ಜೇತ ಪ್ರಥಮೋ ಸಲಿಹಲಿ ಸ ಚಕ್ರ ಶಂಖ ಸ್ವಪರಃ ತೃತೀಯ ಶಾರ್ಗ ಬಾಣವಾನ್ ಸ ಶಂಖ ಚಕ್ರ ಸೂರ್ಯಸ್ಸು ಚಕ್ರ ಶಂಖ ಚಮವಾನ್. ಅಂದ್ರೆ ಅಜಾದಿ 50 ಭಗವದ್ ರೂಪಗಳ ಮಧ್ಯದಲ್ಲಿ ಟಂಕಿ, ದಂಡಿ ಮತ್ತು ಧನ್ವಿ ಎಂಬ 3 ಭಗವದ್ ರೂಪದಲ್ಲಿ, ಎಡಗೈಯಲ್ಲಿ ಅಭಯ ಹಸ್ತ, ಮುದ್ರ ಸ್ಥಾನದಲ್ಲಿ ಟಂಕ ಅಂದ್ರೆ ಅದು ಕಲ್ಲಿನ ಒಂದು ಚೇಣು ಮತ್ತು ದಂಡವನ್ನು ಧನುಸ್ಸನ್ನು ಧರಿಸಿದೆ. ಚತುರ್ಮೂರ್ತಿಗಳಲ್ಲಿ ವಾಸುದೇವನಿಗೆ ಬಿಳುಪು, ಸಂಕರ್ಷನಿಗೆ ಕೆಂಪು, ಪ್ರದ್ಯುಮ್ನನಿಗೆ ಹಳದಿ, ಅನಿರುದ್ಧನಿಗೆ ನೀಲ ರೂಪಗಳಿದೆ. ವಾಸುದೇವ ಚಕ್ರ, ಶಂಖ, ಗದಾ, ಪದ್ಮಗಳನ್ನ, ಸಂಕರ್ಷಣ ಚಕ್ರ, ಶಂಖ, ಮುಸಲ ಮತ್ತು ಹಲಾಯುಧವನ್ನ, ಪ್ರದ್ಯುಮ್ನ ಶಂಖ, ಚಕ್ರ, ಧನುಸ್ಸು ಮತ್ತು ಬಾಣಗಳನ್ನ, ಅನಿರುದ್ಧ ಚಕ್ರ, ಶಂಖ, ಖಡ್ಗ ಮತ್ತು ಚರ್ಮಗಳನ್ನು, ಹೀಗೆ 4 ಭುಜಗಳಿಂದ 4 ಆಯುಧಗಳನ್ನು ಧರಿಸಿರ್ತಾರೆ. ಇದು ಅನೇಕ ಮಂತ್ರ ಪ್ರತಿಪಾದ್ಯ ರೂಪಗಳು, ಅನಿರುದ್ಧಾದಿ ಚತುರ್ಮೂರ್ತಿಗಳು. ಇಲ್ಲಿ ನಾವು ವಿಶೇಷವಾಗಿ ತಿಳಿಬೇಕಾಯಿತು, ರೂಪದ ಜೊತೆಯಲ್ಲಿ ಅವರ ಆಯುಧಗಳನ್ನು ಪರಿಚಯಿಸುತ್ತಿದ್ದಾರೆ ಪುರಂದರದಾಸರು. ಈ ಆಯುಧಗಳು ಯಾರಿಟ್ಕೋಬೇಕು? ಯಾರಿಗೆ ತಮಗೆ ರಕ್ಷಣೆ ಬೇಕೋ ಅವರು ಆಯುಧವನ್ನು ಇಟ್ಕೋಬೇಕು. ಈ ಭಗವಂತ ಆಯುಧವನ್ನು ಯಾಕೆ ಇಟ್ಕೊಂಡಿದ್ದಾನೆ? ಭಗವಂತನಿಗೆ ಯಾರಿಂದಲೂ ಭಯವೇ ಇಲ್ಲ, ಆದರೂ ಆಯುಧ ಪಾಣಿ ಯಾಕಾದ? ಇದನ್ನು ನಾವು ವಿಚಾರ ಮಾಡಿಕೊಂಡು ಮುಂದೆ ಹೋಗಬೇಕು. ಯಾಕಂದ್ರೆ ಕೇವಲ ಶಬ್ದದಲ್ಲಿ ನಾವು ಭಗವಂತನ ಗುಣಗಳನ್ನು ತಿಳಿತಾ ಹೋದರೆ ನಮ್ಮ ಬುದ್ಧಿಸ್ಥವಾಗೋದಿಲ್ಲ. ಅಲ್ಲಲ್ಲಿಯೇ ನಿಂತು ಅದನ್ನು ಆಸ್ವಾದಿಸಬೇಕು. ನೋಡಿ, ಮೋಕ್ಷದಲ್ಲಿ 4 ರೀತಿಯಾದ ಮೋಕ್ಷ ಅಂದ್ರೆ ಭಗವಂತನ ಅನುಗ್ರಹ ರೂಪವಾದದ್ದು 4 ರೀತಿ. ಎಲ್ಲರೂ ಸಾರೂಪವನ್ನು ಹೊಂದುತ್ತಾರೆ, ಶಂಖಚಕ್ರ ಗದಾ ಪದ್ಮ ರೂಪವಾಗಿರ್ತಾರೆ ಎನ್ನುವ ಒಂದು, ಮತ್ತು ವೈಕುಂಠ ಲೋಕದಲ್ಲಿರುತ್ತಾರೆ ಎಂಬುದು ಸಾಲೋಕ್ಯ, ಮತ್ತು ಭಗವಂತನ ಸಮೀಪದಲ್ಲಿರುತ್ತಾರೆ ಅನ್ನೋದು ಸಾಮೀಪ್ಯ, ಭಗವಂತನಲ್ಲೇ ಇರುತ್ತಾರೆ ಎಂಬತಕ್ಕಂಥದ್ದು ಸಾಯುಜ್ಯ. ಹೀಗೆ ನಾವು 4 ವಿಭಾಗವನ್ನು ಹೇಳಿದಾಗ ಆಯಾ ಸಾಧಕರು ಅಲ್ಲಿ ಇರುವ ಪದಾರ್ಥಗಳನ್ನು ಅಭಿಮಾನಿಗಳಾಗಿರ್ತಾರೆ ಅಂತ ಅರ್ಥ. ನಾವು ಶಂಖಚಕ್ರ ಗದಾ ಪದ್ಮವನ್ನ ಪ್ರತಿನಿತ್ಯವೂ ಗೋಪೀಚಂದ್ರನಲ್ಲಿ ಹಚ್ಚಿಕೊಳ್ತೀವಿ. ಇದು ಸಾರೂಪ್ಯ. ಭಗವಂತನು ಶಂಖ, ಚಕ್ರ, ಗದಾ, ಪದ್ಮಧಾರಿ ಆಗಿದ್ದಾನೆ. ಅವನು ಧರಿಸಿರುವ ಗೋಪಿ ಅಂತೇಳಿ ಕೃಷ್ಣ ಭಗವಂತ ತುಳಿದ ಪದಾರ್ಥ ಗೋಪಿಯರು ಧರಿಸುತ್ತಿದ್ರು. ಅಂದರೆ ಕೃಷ್ಣನ ಪಾದರೇಣು. ಕೃಷ್ಣ ಪಾದರೇಣು ಮತ್ತು ಗೋಪಿಯರ ಪಾದರೇಣು ಇವರ ಭಕ್ತರಿಗೆ ಪಾದರೇಣುವಾಯಿತು. ಆದ್ದರಿಂದ ನಾವು ಇಂದು ಒಪ್ಪಿಸಿಕೊಳ್ಳತಕ್ಕಂಥ ಗೋಪೀಚಂದ್ರ ಏನು ಅಂದರೆ ಭಗವಂತನ ಮತ್ತು ಲಕ್ಷ್ಮೀ ದೇವಿಯರ ಪಾದರೇಣು. ಪಾದರೇಣುವಿನಲ್ಲಿ ರೇಖೆಗಳಿದೆ. ಆ ರೇಖೆಗಳ ಏನೇನು ಹೇಳ್ತಾ ಇದೆ?
ಶಂಖ, ಚಕ್ರ, ಗದ, ಪದ್ಮವನ್ನು ತೋರಿಸ್ತಾ ಇದೆ. ನಾವೊಂದು ಪೋಸ್ಟ್ ಆಫೀಸಲ್ಲಿ ಹೋದ ಸ್ಟಾಂಪ್ ಹೊಡಿತಾರೆ. ಸ್ಟಾಂಪಲ್ಲಿ ಏನಿರುತ್ತೆ, ಸುಮ್ಮನೆ ಒಂದು ಹಳದಿ ಇಂಕನ ಮಸಿ ಹಾಕೋದಲ್ಲ. ಅಲ್ಲಿ ಯಾವ ಪೋಸ್ಟ್ ಆಫೀಸು, ಯಾವ ಸಮಯ, ಯಾವ ದಿನಾಂಕ ಮತ್ತು ಯಾವ ಪದಾರ್ಥ ಇಷ್ಟು ನಮೂದಿಸುವಂತೆ ಒಂದು ಸಾಂಕೇತಿಕವಾಗಿ ಅದನ್ನು ಹಚ್ಕೊಳ್ಳೋದು. ಅದಕ್ಕೆ ಅಚ್ಚು ಅಂತ ಹೆಸರು. ಹಾಗೆ ಭಗವಂತನ ಅಚ್ಚು ಶಂಖ, ಚಕ್ರ, ಗದ, ಪದ್ಮ. ಇದು ಭಗವಂತನ ಸಾಯುಜ್ಯ, ಅಂದ್ರೆ ಭಗವಂತನಲ್ಲೇ ಇದ್ದು ಯಾರು ಆರಾಧಿಸುತ್ತಾರೋ ಅವರಿಗೆ ಇದು ಅಭಿಮಾನವನ್ನು ಹೊಂದಿರತಕ್ಕಂಥವರು. ಆದ್ದರಿಂದ ಅವರೇ ಈ ರೂಪದಲ್ಲಿ ಭಗವಂತನು ಸೇವಿಸುತ್ತಾರೆ ಅಂತ ಅರ್ಥ. ಆದ್ದರಿಂದ ಇಲ್ಲಿ ವಿಶೇಷ ಚಿಂತನೆ ಏನು? ಶಂಖ, ಚಕ್ರ, ಗದಾ, ಪದ್ಮ. ಇದರಲ್ಲಿ ಲಕ್ಷ್ಮೀದೇವಿಯರು, ವಾಯುದೇವರು, ಶೇಷದೇವರು ಮತ್ತು ಮನ್ಮಥದೇವರು ಇವರೆಲ್ಲರೂ ಸಹ ವಿವಿಧ ರೂಪದಲ್ಲಿ ಭಗವಂತನೊಂದಿಗೆ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಮಾಡುವಾಗ ಕೆಲವರಿಗೆ ಬೇರೆ ಬೇರೆ ವರ್ಣಗಳು ಇರುತ್ತೆ. ಆದ್ದರಿಂದ ಸಂಕರ್ಷನ್ಗೆ ಕೆಂಪು, ಪ್ರಜ್ವಲನಿಗೆ ಹಳದಿ, ಅನಿರುದ್ಧನಿಗೆ ನೀಲ ಮತ್ತು ವಾಸುದೇವನಿಗೆ ಬಿಳುಪು ಅಂತಕ್ಕಂಥದ್ದು ಯಾಕೆ ಹೇಳಿದ್ರು ಅಂದ್ರೆ, ನಾವು ಒಂದೊಂದು ಶಾಲೆಗೆ ಹೋದಾಗ ಒಂದೊಂದು ಯೂನಿಫಾರ್ಮ್ ತರಿಸಿರ್ತೀವಿ. ಇವರು ಈ ಶಾಲೆಗೆ ಸಂಬಂಧಪಟ್ಟವರು ಎಂಬಂತೆ. ಹಾಗೆ ವಾಸುದೇವ ಶಾಲೆಗೆ ಸಂಬಂಧಪಟ್ಟವರೆಲ್ಲ ಬಿಳಿ ವಸ್ತ್ರವನ್ನು, ಅಂದ್ರೆ ಅವರ ಸ್ವರೂಪವೇ ಬಿಳಿ ಇರುತ್ತೆ. ಸಂಕರ್ಷ ಸ್ಕೂಲಿಗೆ ಸೇರಿದವರು ಕೆಂಪಿರ್ತಾರೆ, ಪ್ರಜ್ವಲನಿಗೆ ಸೇರಿದವರು ಹಳದಿ ಇರ್ತಾರೆ, ಅನಿರುದ್ಧ ಸೇರಿದವರು ನೀಲ ರೂಪವಾಗಿರ್ತಾರೆ. ಇದೆಲ್ಲವೂ ಸೂಕ್ಷ್ಮವಾದ ವಿಚಾರಗಳು. ಸ್ವರೂಪದಲ್ಲಿ ವರ್ಣ ಇದೆ, ಸ್ವರೂಪದಲ್ಲಿ ಗುಣವಿದೆ, ಸ್ವರೂಪದಲ್ಲಿ ಆರಾಧನೆ ಮಾಡತಕ್ಕಂಥ ಯೋಗ್ಯತೆ ಇದೆ. ಇದನ್ನ ಪುರಂದರದಾಸರು ಅನೇಕ ಮಂತ್ರ ಪ್ರತಿಪಾದ್ಯ ಎಂಬತಕ್ಕಂಥ ತಿಳಿಸಿದ್ದಾರೆ. ಇದನ್ನೇ ಮುಂದುವರೆಸಿದಾಗ ಕೇಶವಾದಿ ಚತುರ್ವಿಂಶತಿ ನಾಮಗಳಲ್ಲೂ ಸಹ 6 ಗುಂಪುಗಳನ್ನು ಮಾಡಿ 4 ಭಾಗಗಳಾಗಿ ಶಂಖ, ಚಕ್ರ, ಗದಾ, ಪದ್ಮವನ್ನು ತೋರಿಸಿರ್ತಾರೆ. ಅಂದ್ರೆ ಈಗ ಪ್ರಾಥಮಿಕವಾಗಿ 4 ಗುಂಪುಗಳು, ತದನಂತರ 24 ಗುಂಪುಗಳನ್ನು ತೋರಿಸ್ತಾರೆ. ಅದಕ್ಕೆ ಆಧಾರ ಏನಪ್ಪ ಅಂದ್ರೆ, ಕೇಶವು ಮಧುಸೂದನ ಸಂಕರ್ಷಣ ದಾಮೋದರೌ ಸ ವಾಸುದೇವ ಪ್ರದ್ಯುಮ್ನ ದಕ್ಷ ಉಚ್ಚಕರ ಶಂಕಿನಃ. ಕೇಶವ, ಮಧುಸೂದನ, ಸಂಕರ್ಷಣ, ದಾಮೋದರ, ವಾಸುದೇವ, ಪ್ರದ್ಯುಮ್ನ ಈ 6 ಭಗವದ್ ರೂಪಗಳು ಮೇಲಿನ ಬಲಕೈಯಲ್ಲಿ ಶಂಖವನ್ನು ಧರಿಸಿರುತ್ತದೆ. ವಿಷ್ಣು, ಮಾಧವ, ಅನಿರುದ್ಧ, ಪುರುಷೋತ್ತಮ, ಅಧೋಕ್ಷಜ, ಜನಾರ್ದಶ್ಚ ವಾಮೋಶ್ಚ ಕರಸ್ಥಿತ ಮತಃ. ವಿಷ್ಣು, ಮಾಧವ, ಅನಿರುದ್ಧ, ಪುರುಷೋತ್ತಮ, ಅಧೋಕ್ಷಜ ಮತ್ತು ಜನಾರ್ದನ ಈ 6 ಭಗವನ್ಮೂರ್ತಿಗಳು ಮೇಲಿನ ಎಡಕೈಯಲ್ಲಿ ಶಂಖವಿದೆ. ಗೋವಿಂದಶ್ಚ ತ್ರಿವಿಕ್ರಮಃ ಸ ಶ್ರೀಧರ ಹೃಷಿಕೇಶಶ್ಚ ನೃಸಿಂಹಶ್ಚ ಅಚ್ಯುತಶ್ಚೈವ ವಾಮ ಅಧಕರ ಶಂಕಿನಃ. ಗೋವಿಂದ, ತ್ರಿವಿಕ್ರಮ, ಶ್ರೀಧರ, ಹೃಷಿಕೇಶ, ನೃಸಿಂಹ, ಅಚ್ಯುತ ಈ 6 ಭಗವನ್ಮೂರ್ತಿಗಳ ಕೆಳಗಿನ ಎಡಗೈಯಲ್ಲಿ ಶಂಖವಿದೆ. ವಾಮನಃ ಸ ನಾರಾಯಣಃ ಪದ್ಮನಾಭ ಉಪೇಂದ್ರಕಃ ಹರಿಃ ಕೃಷ್ಣಶ್ಚ ದಕ್ಷ ಅಧಕರ ಶಂಖಧರಾಮತಃ. ವಾಮನ, ನಾರಾಯಣ, ಪದ್ಮನಾಭ, ಉಪೇಂದ್ರ, ಹರಿ ಮತ್ತು ಶ್ರೀಕೃಷ್ಣ ಈ 6 ಭಗವದ್ ರೂಪಗಳ ಕೆಳಗಿನ ಬಲಕೈಯಲ್ಲಿ ಶಂಖವಿದೆ. ಈ ಶಂಖ, ಚಕ್ರ, ಗದಾ, ಪದ್ಮವು ಯಾವ ಕ್ರಮದಲ್ಲಿದೆ ಅನ್ನೋದು ಹೇಳಿದ್ರೆ,
ಶಂಖಚಕ್ರಗದಾ ಪದ್ಮಾಧರಶ್ಚೇತೆ ಹಿ ಸರ್ವಶಃ. ಕ್ರಮ ಅಂದರೆ ಶಂಖ ಚಕ್ರ ಗದಾ ಪದ್ಮ, ಇದು ಕ್ರಮ ಅಂತ ಹೆಸರು. ಕ್ರಮ ಉತ್ಕ್ರಮ ಪದ್ಮಾದಿ ಗದಾದಿ ವೃತ್ಕ್ರಮಸ್ತತ ಅರ್ಧಕ್ರಮ ಸಾಂತರಶ್ಚ ಷಟ್ಸು ಪೂರ್ವಿಣಾಂ. ಕ್ರಮ ವೃತ್ಕ್ರಮ ಪದ್ಮಾದಿಕ್ರಮ ಗದಾದಿ ವೃತ್ಕ್ರಮ ಅರ್ಧಕ್ರಮ ಸಾಂತರಕ್ರಮ. ಈ ರೀತಿಯಲ್ಲಿ ನಾವು ಮಾಡಿದಾಗ 24 ಮೂರ್ತಿಗಳು, ಪ್ರತಿಯೊಂದು ಭಾಗದಲ್ಲಿ 4 ಆಯುಧಗಳನ್ನ, 6 ಮೂರ್ತಿಗಳನ್ನ ಒಂದು ಸಂಖ್ಯೆಯಲ್ಲಿ ಒಂದು ಸಾಲಿನಲ್ಲಿ ನಾವು ಚಿಂತಿಸಬೇಕು. ಯಾಕೆ ಚಿಂತಿಸಬೇಕು ಅಂದ್ರೆ ವರ್ಣಾನಾಂ ದೇವತಾನಾಂ ಚ ನಿತ್ಯತ್ವಾನ್ನ ಕ್ರಮಸ್ವತಃ. ಯಾವುದೇ ವರ್ಣ ಆಗಲಿ ದೇವತೆಗಳಿಗೆ ಎಲ್ಲವೂ ನಿತ್ಯವಾಗಿರುತ್ತೆ ಭಗವಂತನಲ್ಲಿ. ವ್ಯಕ್ತಿ ಕ್ರಮಂ ಬ್ರಹ್ಮ ಬುದ್ಧ್ಯಾಪೇಕ್ಷಾ ಕ್ರಮ ಉಚ್ಯತೆ. ಹಾಗಾದ್ರೆ ನೀವು ಯಾಕೆ ಇದೆಲ್ಲ ಬೇರೆ ಬೇರೆ ಕ್ರಮವನ್ನು ಹೇಳ್ತೀರಾ ಅಂದ್ರೆ, ಪ್ರಥಮ ಋಷಿ ಯಾರು? ಬ್ರಹ್ಮದೇವರು. ಅವರಿಗೆ ಭಗವಂತ ಹೇಗೆ ಕಾಣಿಸಿಕೊಂಡು ಇದು ಮೊದಲು ಇದು ನಂತರ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ನಾವು ಮೊದಲಿನ ಸ್ಕೂಲ್ಗೆ ಹೋದಾಗ ಶಾಲಾದಲ್ಲಿ ಅಧ್ಯಾಪಕರು ನಮಗೆ ಅಕಾರಾದಿಗಳನ್ನು ತಿದ್ದುವಕ್ಕೆ ಹೇಳ್ತಾರೆ. ಅವರು ಯಾವುದನ್ನು ಪ್ರಥಮವಾಗಿ ಹೇಳ್ತಾರೆ? ಕವರ್ಗದಿಂದ ಹೇಳ್ತಾರೋ, ಯವರ್ಗದಿಂದ ಹೇಳ್ತಾರೋ, ಮತ್ತು ಆ ವರ್ಗದಿಂದ ಹೇಳ್ತಾರೋ, ಸ್ವರದಿಂದ ಹೇಳ್ತಾರೆ. ಇದು ಒಂದು ಕ್ರಮವಾಗಿ ಬಂದಿದೆ. ಆದ್ದರಿಂದ ಮೊದಲು ಸ್ವರ, ನಂತರ ವ್ಯಂಜನ, ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಎಂಬತಕ್ಕಂಥದ್ದು ಕ್ರಮದಲ್ಲಿ ಇಟ್ಟುಕೊಂಡಿದ್ದೇವೆ ಹೊರತು ಇದೆಲ್ಲವೂ ಸಮಸ್ಯೆಯಾಗೂ ತಿಳಿಯಬಹುದು. ಎಲ್ಲಿ ತಿಳಿದು ಭಗವಂತನ ರೂಪವನ್ನೇ ನಾವು ತಿಳಿಯಬೇಕು. ನಮ್ಮ ಬುದ್ಧಿಗೆ ಒಂದು ಕ್ರಮವನ್ನು ಅನುಷ್ಠಾನ ಮಾಡಬೇಕಾಗಿರೋದ್ರಿಂದ ಬ್ರಹ್ಮದೇವರು ತಮ್ಮ ಬುದ್ಧಿಗೆ ಹೇಗೆ ಅನುಷ್ಠಾನ ಮಾಡಿಕೊಂಡ್ರು ಅದೇ ಈಗ ಈ ಬ್ರಹ್ಮಾಂಡದಲ್ಲಿ ಶಾಸ್ತ್ರ ರೂಪವಾಗಿ ನಮಗೆ ಬಂದಿದೆ. ಇದನ್ನ ಸಮಾಸ ವ್ಯಾಸಯೋಗೇನ ವ್ಯಾಹೃತೀನಾಂ ಚತುಷ್ಟಯ ಸತ್ಯಂ ಚ ಅಂಗಾನಿ ತಾರಸ್ಯ ಪ್ರೋಚ್ಯಂತೆ ಅಷ್ಟಾಕ್ಷರಸ್ಯ ಚ. ಇದನ್ನು ವಿಸ್ತಾರವಾಗಿ ಹಿಗ್ಗಿಸಿ ಎಷ್ಟು ಮಾಡಿದ್ರು ಸಹ ವ್ಯಾಹೃತಿ ಮತ್ತು ಸತ್ಯವಾದ ಅಂಗಗಳು, ಭಗವಂತನ ರೂಪಗಳನ್ನು ನಾವು ಎಷ್ಟು ವಿಸ್ತರಿಸಿ ನೋಡಿದರೂ ಸಹ ಭಗವಂತನ ವಿಶೇಷ ಆಕಾರವನ್ನು ನಾವು ಕಾಣ್ತಾ ಹೋಗ್ತೀವಿ. ಕ್ರುದ್ಧ ಮಹಾವೀರ ಜುಸಹಸ್ರ ಸಹಿತೋಲ್ಕಃ ಚತುರ್ಥಾಂತ ಹೃದಾದೀನಿ ಪೃಥಗ್ರೂಪಾಣಿ ತಾನಿ ಚ ವಿಷ್ಣೋರೇವ ಅವಶ್ಯ ವೇದಪಿ ತದೈಶ್ವರ್ಯೋಕ್ತ ತದನ್ಯವತ್. ಅಂದ್ರೆ ಏನರ್ಥ ಅಂದ್ರೆ, ಪ್ರಣವ ಮಂತ್ರಿಗೆ ಒಟ್ಟು ಸೇರುವಿಕೆ ಪ್ರತ್ಯೇಕವಾಗಿ ಇರೋದು ಎಂದು ಉಪಾಯದಿಂದ ಭೂರ್ಭುವ ಸ್ವಾಹ ಅಂತ ಸೇರಿ ಒಂದು ವ್ಯಾಹೃತಿ ಆಯಿತು. ಅದನ್ನೇ ಭೂಹು ಭುವ ಸ್ವಾಹ ಅಂತ ಪ್ರತ್ಯೇಕವಾಗಿ 3 ವ್ಯಾಹೃತಿಗಳನ್ನು, ಹೀಗೆ 4 ವ್ಯಾಹೃತಿಗಳಾಯಿತು. ಸತ್ಯಂ ಎಂಬತಕ್ಕಂಥ ಪದ ಒಂದು ವ್ಯಾಹೃತಿ. ಹೀಗೆ 5 ಪದಗಳು ಹೃದಯಾದಿ ಪಂಚಾಂಗಗಳಲ್ಲಿ ನ್ಯಾಸ ಮಂತ್ರಗಳು ಅಂತ ಹೇಳಲ್ಪಟ್ಟಿದೆ. ಅದನ್ನ ನಾವು ಯಾವುದೇ ಮಂತ್ರ, ಅನೇಕ ಮಂತ್ರ ಪ್ರತಿಪಾದ್ಯ ಹೇಳುವಾಗ ಈ ನ್ಯಾಸ ಅಂದ್ರೆ ಏನು? ಒಂದು ನಮ್ಮ ಚೌಕಟ್ಟಿನಲ್ಲಿ ಭಗವಂತನ ಆರಾಧಿಸ್ತಕ್ಕಂಥದ್ದು. ಹೇಗೆ ನಾವು ವ್ಯಾಸರಾಜರು ಶ್ರೀ ಮುಖ್ಯ ಪ್ರಾಣನನ್ನು ಷಟ್ಚೌಕವನ್ನು ಬರೆದು ಅದರಲ್ಲಿ ಭಗವಂತನನ್ನು ಆರಾಧನೆ ಮಾಡಿದ್ರು. ಅಂದ್ರೆ ವಾಯುದೇವರ ಅಂತರ್ಯಾಮಿಯಾದ ಭಗವಂತನ ಆರಾಧನೆ ಮಾಡಿದ್ರು. ಇದು ಶಾಸ್ತ್ರೀಯ ಸಂಪರ್ಕ. ಅದನ್ನ ನ್ಯಾಸ ಅಂತ ಹೆಸರು. ಅಂದ್ರೆ ಚೌಕಟ್ಟು, ಬಾರ್ಡರ್ ಅಂತ ಹೆಸರು. ಹಾಗೆ ನಮ್ಮ ದೇಹದಲ್ಲಿ ಬಾರ್ಡರ್ಗಳಿದೆ. ಯಾವ ಅಂಗಗಳನ್ನ ಎಲ್ಲಿ ನಾವು ಭಗವಂತನ ಆರಾಧಿಸಬೇಕು ಅನ್ನೋದು. ಅದನ್ನು ಈ ಮಂತ್ರದಿಂದ ಹೇಳ್ತಾರೆ. ಓಂ ಭೂಹು ಅನಿರುದ್ಧಾಯ ಹೃದಯಾಯ ನಮಃ. ಓಂ ಭುವಃ ಪ್ರದ್ಯುಮ್ನಾಯ ಶಿರಸೇ ಸ್ವಾಹ. ಓಂ ಸ್ವಃ ಸಂಕರ್ಷಾಯ ಶಿಖಾಯ ವೌಷಟ್.
ಓಂ ಭೂರ್ಭುವ ಸ್ವಃ ವಾಸುದೇವಾಯ ಕವಚಾಯ ಹುಂ ಓಂ ಸತ್ಯಂ ನಾರಾಯಣಾಯ ಅಸ್ತ್ರಾಯ ಘಟ. ಈ ಪ್ರಕಾರ ಪಂಚಾಂಗ ನ್ಯಾಸ ಅಂದ್ರೆ 5 ಅಂಗಗಳನ್ನು ಚೌಕಟ್ಟಾಗಿ ಭಗವಂತನು ಕೂಡಿಸ್ಕೊಂಬಕ್ಕೋಸ್ಕರವಾಗಿ ನಾವು ಧ್ಯಾನಿಸುವುದು. ಇದು ಮಾನಸಿಕ ಸಿದ್ಧತೆ. ಇದರಿಂದಲೇ ಭಗವಂತ ಅಲ್ಲಿ ಬಂದು ಕೂತ್ಕೊಂಬುದು. ನಾವು ಅದರ ಮನೆಗೆ ಅತಿಥಿಗಳು ಬಂದಾಗ ಒಂದು ಆಸನವನ್ನು ಕೊಡುತ್ತೇವೆ, ಒಂದು ದಿಕ್ಕಿನಲ್ಲಿ ಕೊಡಿಸ್ತೀವಿ, ಒಂದು ವಸ್ತ್ರವನ್ನು ಕೊಡುತ್ತೇವೆ, ಒಂದು ಕುಡಿಯೋದಕ್ಕೆ ಪಾನೀಯವನ್ನು ಕೊಡುತ್ತೇವೆ, ಒಂದು ಹಿತವಚನವನ್ನು ಮಾತಾಡ್ತೇವೆ. ಇದನ್ನ ನಾವು ಬೇರೆಯವರಿಗೆ ಮಾಡುವಾಗ ಅವನಲ್ಲೇ ಭಗವಂತನಿದ್ದಾನೆ, ಆ ಭಗವಂತನಿಗೆ ಕೊಡ್ತಾ ಇದ್ದೇವೆ ಅಂತ ಅನುಸಂಧಾನ ಕೃತಯುಗದಲ್ಲಿತ್ತು. ಸಾಕ್ಷಾತ್ ಭಗವಂತನೇ ಬರ್ತಾ ಇದ್ದ, ಈ ಎಲ್ಲ ಸೇವೆಯನ್ನು ತಗೋತಾ ಇದ್ದ. ನಂತರದಲ್ಲಿ ತ್ರೇತಾಯುಗದಲ್ಲಿ ದ್ವಾಪರಯುಗದಲ್ಲಿ ಇದವರ ತಂದೆ ತಾಯಿ ರೂಪದಲ್ಲಿ, ಗುರುಗಳ ರೂಪದಲ್ಲಿ ಮತ್ತು ಅತಿಥಿಗಳ ರೂಪದಲ್ಲಿ ವರ್ಗಾವಣೆ ಆಯಿತು. ನಂತರದಲ್ಲಿ ಪ್ರತಿಮಾ ರೂಪದಲ್ಲಿ, ಸಾಲಗ್ರಾಮ ರೂಪದಲ್ಲಿ ವರ್ಗಾವಣೆ ಆಯಿತು. ಈಗ ಕೇವಲ ಲೇಖನ ರೂಪದಲ್ಲಿ ವರ್ಗಾವಣೆ ಆಗಿದೆ. ಅಂದರೆ ಎಲ್ಲವೂ ಲೇಖನ ಅಂದರೆ ಡಿಜಿಟಲ್ ಅಂತ ಏನು ಹೇಳ್ತೀವಲ್ಲ, ಇದು ಬರೀ ಇದು ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂದರೆ, ಹೇಳುವರು ಎಲ್ಲೋ ಕೇಳುವರು ಎಲ್ಲೋ. ಒಟ್ಟು ಪದಾರ್ಥ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತೆ. ಇಲ್ಲಿ ಗುರು ಶಿಷ್ಯ ಸಂಪರ್ಕ ನೇರವಾಗಿ ಇರುವುದಿಲ್ಲ. ಮೊದಲು ಸಾಕ್ಷಾತ್ ಭಗವಂತನೇ ಎದುರು ಬಂದು ಕೂತ್ಕೊತಾ ಇದ್ದ, ನಂತರ ಅತಿಥಿ ರೂಪದಲ್ಲಿ ಬರ್ತಾ ಇದ್ದ, ನಂತರ ಲೋಹ ರೂಪದಲ್ಲಿ ಬರ್ತಾ ಇದ್ದ. ಈಗ ನಾವು ಡಿಜಿಟಲ್ ರೂಪದಲ್ಲಿ, ಶಬ್ದಮಯ ರೂಪದಲ್ಲಿ ಕಾಣ್ತಾ ಇದ್ದೇವೆ. ಅದರಿಂದ ಏನಾಯಿತು, ಎದುರಿಗಿದ್ದಾಗ ನಮಗಿರ್ತಕ್ಕಂಥ ಭಯ, ಶ್ರದ್ಧಾ, ಭಕ್ತಿ ಎಂಬತಕ್ಕಂಥದ್ದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆದರೂ ಈ ಚಿಂತನಾ ಕ್ರಮಕ್ಕೋಸ್ಕರವಾಗಿ ಶಿಷ್ಟಾಚಾರ ಪರಂಪರೆಯಾಗಿ ಉಳಿದಿರ್ತಕ್ಕಂಥದ್ದನ್ನು ನಾವು ಇಟ್ಕೊಂಡಾಗ ಮತ್ತೆ ಕೃತಿಗಳಲ್ಲಿ ಭಗವಂತನೇ ಸಾಕ್ಷಾತ್ತಾಗಿ ನಮ್ಮ ಎದುರು ಬಂದು ಅತಿಥಿ ಸತ್ಕಾರ ಸ್ವೀಕರಿಸುತ್ತಾನೆ. ಹಾಗೆ ಇದೇ ಮಂತ್ರವನ್ನು ಹೇಳಬೇಕು, ಇದೇ ಉಪಚಾರವನ್ನು ಮಾಡಬೇಕು. ಚಕ್ರಶಂಕವರ ಅವೈಹ ಭೀತಿ ಹಸ್ತ ಏತಾನಿ ಸರ್ವಶಃ ಮೂಲರೂಪ ಸವರ್ಣಾನಿ ಕೃಷ್ಣವರ್ಣ ಶಿಖೋಚ್ಯತೆ ಚತುರ್ವಿಂಶತಿ ಮೂರ್ತಿಯಸ್ಯ ಮೂಲರೂಪ ಸವರ್ಣಕಃ. ಅಂದರೆ ಕೃದ್ಧೋಲ್ಕ ಮೊದಲಾದ 5 ಬದುಕುಗಳಿದೆ. 4 ಕೈಯಲ್ಲಿ ಶಂಖ, ಚಕ್ರ, ವರ ಮತ್ತು ಅಭಯ ಮುದ್ರೆಗಳು ಧರಿಸಿದೆ. ಅದರಲ್ಲಿ ಕೃದ್ಧೋಲ್ಕ ಮೊದಲಾದ 4 ಭಗವದ್ ರೂಪಗಳಿಗೆ ಮೂಲ ರೂಪದಂತೆ ಸೂರ್ಯ ಸದೃಶ ಪ್ರಕಾಶವಿರುತ್ತೆ. ಶಿಖೆಯಲ್ಲಿ ನಿಯಾಮಕವಾಗಿರುವ ವೀರೋಲ್ಕ ಎಂಬ ಭಗವನ್ಮೂರ್ತಿಗೆ ಮಾತ್ರ ಕೃಷ್ಣವರ್ಣ ಇರುತ್ತೆ. ಗಾಯತ್ರಿ ಅಕ್ಷರ ದೇವತೆಗಳಾದ ಕೇಶವಾದ 24 ಮೂರ್ತಿಗಳಿಗೂ ಮೂಲ ರೂಪದಂತೆ ಸೂರ್ಯ ಸದೃಶ ಪ್ರಕಾಶವಿರುತ್ತದೆ. ಆದಿವರ್ಣತ್ರಯಂ ನಭಿಃ ವೃಶ್ಚಿರಸ್ಯ ಯಥಾಕ್ರಮಂ ನಸನೀಯಂ ಚ ತದ್ವರ್ಣ ದೇವತಾ ಜ್ಞಾನಪೂರ್ವಕಂ. ಆ ಪ್ರಣವದ 8 ಅಕ್ಷರ ಮಧ್ಯದಲ್ಲಿ ಮೊದಲಿನ ಅಕಾರ ಉಕಾರ ಮಕಾರಗಳು ಪ್ರತಿಪಾದ್ಯವಾದ ವಿಶ್ವಾಸ ಈಶ ಪ್ರಾಜ್ಞ ಈ ಭಗವದ್ ರೂಪವನ್ನು ಧ್ಯಾನಿಸುತ್ತಾ ನಾಭಿ ಹೃದಯ ಮತ್ತು ಶಿರಸ್ಸು ಕ್ರಮವಾಗಿ ಅಕಾರ ಉಕಾರ ಮಕಾರ ಈ ನ್ಯಾಸವನ್ನು ಮಾಡಬೇಕು. ಅಜ್ಞಾನ ನಾಭಿ ಹೃದಯ ವಾಗ್ನಾಸ ನೇತ್ರ ಕೇಶು ಚ ಅಷ್ಟಾಕ್ಷರಾಣಂ ನ್ಯಾಸ ಸ್ವಾಧ್ಯಾಯ ವ್ಯಾಹೃತೀನಾಂ ಪ್ರಜಾಪತಿಃ ಮುನಿಃ ಛಂದಸ್ಸು ಗಾಯತ್ರಿ ದೇವತಾ ಭಗವಾನ್ ಹರಿಃ ಉಜ್ಜದಾದಿತ್ಯವರ್ಣಶ್ಚ ಜ್ಞಾನಮುದ್ರಾ ಅವಯೋಜ್ಯತೆ. ಅಷ್ಟಾಕ್ಷರ ಮಂತ್ರದ ಓಂಕಾರ ಮೊದಲಾದ 8 ಅಕ್ಷರಗಳ ನ್ಯಾಸ ಪಾದ, ಮೊಣಕಾಲು, ನಾಭಿ, ಹೃದಯ, ವಾಕ್, ಮೂಗು, ನೇತ್ರ ಮತ್ತು ಶಿರಸ್ಸು ಈ ಕ್ರಮವಾಗಿ ಓಂ ಓಂ ವಿಶ್ವಾಯ ನಮಃ ಪಾದಯೋಃ ಓಂ ನಂ ತೈಜಸಾಯ ನಮಃ ಜಾನೋ
ಇತ್ಯಾದಿ ಪ್ರಕಾರ ನ್ಯಾಸವನ್ನು ಮಾಡಬೇಕು. ವ್ಯಾಹೃತಿಗಳಿಗೆ ಚತುರ್ಮುಖನ ಋಷಿಯು, ಅವನು ಮಂತ್ರದೃಷ್ಟ. ಆದ್ದರಿಂದ ಈ ಕ್ರಮದಲ್ಲಿ ನಾವು ಹೇಳ್ತಾ ಇದ್ದೇವೆ. ಅವನೇ ಮೂಲವಾಗಿ ಮಂತ್ರವನ್ನು ಕಂಡವನು. ಛಂದಸ್ಸು ಗಾಯತ್ರಿ ಉದಯಿಸುತ್ತಿರುವ ಸೂರ್ಯನಂತೆ ಪ್ರಕಾಶಗೊಂಡಿರುವನು. ಎರಡು ಕೈಗಳಲ್ಲಿ ಜ್ಞಾನ ಮುದ್ರೆ ಅಭಯ ಮುದ್ರೆಗಳನ್ನು ಧರಿಸಿಕೊಂಡಿರುವಾದ ಹರಿಯೇ ದೇವತೆ. ತಾರೇಣ ವ್ಯಾಹೃತಿಶ್ಚ ಜ್ಞೇಯಂ ಅನ್ಯಾಂಗಾನಿ ಪಂಚಚ ನಾಭಿಹೃತ್ಕೇಶು ಸರ್ವೇಷು ಚತಸ್ರೋ ವ್ಯಾಹೃತಿ ನ್ಯಸೇತ್. ಪ್ರಣವದಿಂದ 4 ವ್ಯಾಹೃತಿಗಳಿಂದಲೂ ಹೀಗೆ 5 ಪದಗಳಿಂದ ಓಂ ನಮೋ ನಾರಾಯಣಾಯ ಹೃದಯಾಯ ನಮಃ, ಓಂ ಭೂಹು ವಾಸುದೇವಾಯ ಶಿರಸೆ ಸ್ವಾಹ. ಇದೇ ಪ್ರಕಾರ ಹೃದಯ ಮೊದಲಾದ 5 ನ್ಯಾಸ ಸ್ನಾನಗಳನ್ನು ತಿಳಿಯಬೇಕು. ಅದು ನಾಭಿ ಅಂದರೆ ನಾಭಿ, ಎದೆ, ಶಿರಸ್ಸು, ನಾಭ್ಯ ಸರ್ವಾಂಗ. ಇವುಗಳಲ್ಲಿ ಓಂ ಭೂಹು ಅನಿರುದ್ಧಾಯ ನಮಃ, ನಾಭೌ ಇತ್ಯಾದಿ ಪ್ರಕಾರ 4 ವ್ಯಾಹೃತಿಗಳನ್ನು ನ್ಯಾಸವನ್ನು ಮಾಡಬೇಕು. ಮತ್ತೆ 12 ಅಕ್ಷರ ವಾಸುದೇವ ಮಂತ್ರಕ್ಕೆ ಜಗತಿ ಛಂದಸ್ಸು, ಋಷ್ಯಾದಿಗಳು ದೇವತೆಗಳು ಪ್ರಣವ ಮಂತ್ರದಂತೆ ವಾಸುದೇವ ದೇವತೆಯು ಶುಭ್ರವರ್ಣ, 2 ಕಡೆಯಲ್ಲಿ ಅಭಯ ಮುದ್ರೆ ವರಮುದ್ರೆ ಇದನ್ನು ಧರಿಸಿದ್ದಾನೆ. ಅಪರಿಮಿತ ಪ್ರಕಾಶವುಳ್ಳವನಾಗಿದ್ದಾನೆ ಅಂತ ವಾಸುದೇವನನ್ನು ಧ್ಯಾನಿಸಬೇಕು. ಈ ರೀತಿಯಾಗಿ ವಿಶೇಷ ಚಿಂತನೆಯನ್ನು ನಮಗೆ ಒದಗಿಸಿಕೊಡ್ತಾರೆ. ಇಲ್ಲಿಗೆ ಅಷ್ಟಮಹಾಮಂತ್ರಗಳು ಅಂತ ಆಗತ್ತೆ. ಆದ್ದರಿಂದ ಏತಜ್ಞಾನಾತ್ ಸಮಸ್ತಂ ಚ ಜ್ಞಾತಂ ಸ್ಯಾತ್ ಶಬ್ದಗೋಚರಂ ಏತತ್ ಜಪಾತ್ ಸಮಸ್ತಾನಂ ಮಂತ್ರಾಣಂ ಜ್ಞಾಪಕೋ ಭವೇತ್. ಅಂದ್ರೆ ಏನಪ್ಪ ಅಂದ್ರೆ, ಈ ಅಷ್ಟಮಹಾಮಂತ್ರಗಳನ್ನು ತಿಳಿದುಕೊಂಡ್ರೆ ಸಮಸ್ತ ಮಂತ್ರ ಪ್ರತಿಪಾದ್ಯವಾದ ಅರ್ಥವನ್ನು ತಿಳಿದುಕೊಂಡಂತೆ ಆಗುವುದು. ಸರ್ವಮಂತ್ರಾರ್ಥ ಜ್ಞಾನ ಫಲವು ಅಷ್ಟಮಹಾಮಂತ್ರಾರ್ಥ ಜ್ಞಾನದಲ್ಲಿಯೇ ಅಡಕವಾಗಿದೆ ಅಂತ ಅರ್ಥ. ಮತ್ತು ಈ ಅಷ್ಟಮಹಾಮಂತ್ರಗಳನ್ನು ಜಪಿಸಿದರೆ ಉಳಿದ ಎಲ್ಲಾ ಮಂತ್ರಗಳನ್ನು ಜಪಿಸಿದಂತೆ ಆಗುವುದು. ಇವುಗಳ ಜಪ ಫಲದಲ್ಲಿಯೇ ಉಳಿದ ಎಲ್ಲಾ ಮಂತ್ರಗಳ ಜಪ ಫಲವು ಅಡಕವಾಗಿರುತ್ತದೆ ಅಂತ ಹೆಸರು. ಆದ್ದರಿಂದ 3 ಸಂಧ್ಯಾ ವಂದನೆಗಳಲ್ಲೂ ಸಹ ಈ ಅಷ್ಟಮಹಾಮಂತ್ರಗಳನ್ನು ನೇಮೇನ ಜಪಿಸಬೇಕು. ಈ ಜಪಿಸುತ್ತರೆ ಮಾತ್ರ ಪೂಜ್ಯಸ್ಥ ಭಗವಾನ್ ನಿತ್ಯಂ ಚಕ್ರ ಅಬ್ಜಾದಿಕ ಮಂಡಲೆ ಅಚಲೇ ಹೃದಯೇ ವಾಪಿ ಚಲೇ ವಾ ಕೇವಲೇ ಸ್ಥಳೇ. ಸ್ಥಿರವಾಗಿ ಎಲ್ಲಿ ನಿಂತಿದ್ದಾನೆ ಭಗವಂತನೇ? ನಮ್ಮ ಹೃದಯದಲ್ಲಿ ನಿಂತಿದ್ದಾನೆ. ಅದೇ ಕೃತಿಗದ ಪೂಜೆ. ನಾವು ವಾಚಕಮಯ, ಮನೋಮಯ ಮತ್ತು ಶಬ್ದಮಯದಲ್ಲಿ ಮಾಡತಕ್ಕಂಥದ್ದು ಏನು? ಅದು ಹರಿದಾಡ್ತಾ ಇರತಕ್ಕಂಥ ರೂಪಗಳು. ನಾವು ನಮ್ಮ ಬಿಂಬನ್ನು ಕಾಣುವುದೇ ಮುಖ್ಯ ಪೂಜೆ. ಇದೇ ನಮ್ಮ ಪರಮ ಉತ್ಕೃಷ್ಟವಾದ ಫಲ. ಇದೇ ನಮ್ಮ ಗುರಿ. ಇದಕ್ಕಾಗಿ ನಮ್ಮ ಪ್ರಯತ್ನ. ಅದನ್ನ ಪುರಂದರದಾಸರು ಅನೇಕ ಮಂತ್ರ ಪ್ರತಿಪಾದ್ಯ. ನೀವು ಏನೇ ಮಾಡಿದರೂ, ಎಲ್ಲೇ ಹೋದರೂ, ಎಲ್ಲೇ ಕುಳಿತರು, ನಿಂತರು, ಜೀವಿಸಿದರು, ಬದುಕಿದರು, ಸತ್ತರು, ಭಗವಂತ ನಿಮ್ಮೊಟ್ಟಿಗೆ ಇದ್ದಾನೆ. ಸ್ವರೂಪದಲ್ಲೇ ಇದ್ದಾನೆ. ಸ್ವರೂಪನಲ್ಲಿರುವುದರಿಂದ ನಮಗೆ ಇಡೀ ಬ್ರಹ್ಮಾಂಡವು ನಮಗೆ ಬೇಡವಾಯಿತು. ಯಾಕೆ? ಭಗವಂತನಿರುವುದಿಲ್ಲೇ ಸ್ವರೂಪದಲ್ಲಿ. ನಮಗೆ ಇಷ್ಟವಾದ ಮೂರ್ತಿ ಯಾರು? ಬಿಂಬರೂಪಿ. ಅವನು ನಮ್ಮೊಟ್ಟಿಗೆ ಇದ್ದಾನೆ. ಇಡೀ ಜಗತ್ತಿನ ತಗೊಂಡು ನಾವು ಏನ್ ಮಾಡಬೇಕು? ಜಗತ್ತಿನಿಂದ ತಿಳಿಯಬೇಕು. ಎಲ್ಲ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ. ಅವನೇ ನನ್ನಲ್ಲಿ ಇದ್ದಾನೆ ಎಂಬ ಅಚಲ ಪ್ರಜ್ಞೆ ಬಂದಾಗ ಭಗವಂತ ನಮ್ಮ ಸ್ವರೂಪದಲ್ಲೇ ಕಾಣಿಸಿಕೊಳ್ಳುತ್ತಾನೆ. ಆ ಕಾಣಿಸಿಕೊಳ್ಳುವುದಕ್ಕೋಸ್ಕರವಾಗಿ ಶ್ರೀ ಪುರಂದರದಾಸರು ಅನೇಕ ಮಂತ್ರ ಪ್ರತಿಪಾದ್ಯತ್ವ
ಜಗದಪಿ ತವ ಅವಗಂತವ್ಯಂ ಎಂದು ಟೀಕಾರಾಯರು ತತ್ವಸಂಖ್ಯಾನ ಟೀಕಾದಲ್ಲಿ ಪ್ರಾಥಮಿಕವಾಗಿ ಜಗತ್ತಿನಲ್ಲಿ ಕಾಣುವ ಅನೇಕ ತತ್ವಗಳನ್ನು ವಿಚಾರ ಮಾಡೋದಕ್ಕೆ ಯಾಕಪ್ಪ ಪ್ರಯೋಜನ ಇದೆ ಅಂದರೆ, ಇದನ್ನು ಭಗವಂತ ಸೃಷ್ಟಿಯಾದ ಜಗತ್ತಿನಲ್ಲಿ 25 ತತ್ವಗಳ ಮಿಶ್ರಣದಿಂದ ಆಗಿರ್ತಕ್ಕಂಥದ್ದು ವಿಚಾರ ಮಾಡಿ, ಇದು ಬೃಹತ್ತಾಗಿರ್ತಕ್ಕಂಥದ್ದು ವಿರಾಟ್ ರೂಪ ಪರಮ ಭಗವಂತನ ಚಿತ್ರಣವಾಗಿದೆ. ಇದನ್ನೇ ನೀವು ಸೂಕ್ಷ್ಮವಾಗಿ ನಿಮ್ಮ ಬಿಂಬನಲ್ಲಿ ಕಾಣಿರಿ. ಬ್ರಹ್ಮಾಂಡದಲ್ಲಿರುವುದೇ ಪಿಂಡಾಂಡದಲ್ಲಿದೆ, ಪಿಂಡಾಂಡದಲ್ಲಿರುವುದೇ ವ್ಯಾಪ್ತವಾಗಿ ಬ್ರಹ್ಮಾಂಡದಲ್ಲಿದೆ. ಇದೆಲ್ಲದಕ್ಕೂ ಭಿನ್ನನಾಗಿ ಭಗವಂತನಿದ್ದಾನೆ. ಭಗವಂತ ಉಪಾದಾನ ಕಾರಣ ಅಲ್ಲ, ಕೇವಲ ಭಗವಂತ ನಿಮಿತ್ತ ಕಾರಣ. ಅವನು ಪರಮ ಮುಖ್ಯ ಚೇತನ. ನಾವು ಕಾಣುತ್ತಿರುವುದು ಜಡ ಪದಾರ್ಥ, ಜಡದಿಂದ ಅತ್ಯಂತ ಭಿನ್ನನಾಗಿದ್ದಾನೆ. ಆದ್ದರಿಂದ ನಾವು ಪ್ರತಿಮೆಯಾಗಲಿ, ಶಬ್ದವಾಗಲಿ, ವರ್ಣವಾಗಲಿ ಏನೇ ಮಾಡಿದ್ರು ಇದರಲ್ಲಿ ಪ್ರತಿಪಾದ್ಯನಾದವನು ಭಗವಂತ ಅಂತ ತಿಳಿಯಿರಿ. ವರ್ಣಮಯನಾಗಿದ್ದು ವರ್ಣಾತ್ಮಕನಾಗಿದ್ದರೂ ವರ್ಣದಿಂದ ಪ್ರತಿಪಾದ್ಯ ಅಂದರೆ ಏನರ್ಥ? ನಾವು ಭೂಮಿಯಲ್ಲಿ ಬೀಜವನ್ನು ಹಾಕಿದಾಗ ಬೀಜವನ್ನು ತಿನ್ನುವುದಿಲ್ಲ, ಬೆಳೆಯನ್ನು ತಿನ್ನುತ್ತೇವೆ. ಆ ಬೆಳೆ ಎಲ್ಲಿದೆ? ಬೀಜದಲ್ಲಿ ಅಡಕವಾಗಿದೆ. ಅದು ವ್ಯಕ್ತವಾಗಿದೆ ಹೇಗೆ? ಬೆಳೆ ಬಂದಾಗ, ಹಣ ಆದಾಗ. ಹಾಗೆ ಇದೆಲ್ಲವೂ ಬೀಜರೂಪ. ಯಾವುದು? ನವರ್ಣಮಯ ಜಗತ್ತು ಎಲ್ಲವೂ. ಇದು ವ್ಯವಸಾಯದಿಂದ ಭಗವಂತ ನೆನೆಸಿದಾಗ ನಮ್ಮ ಬಿಂಬದಲ್ಲಿ ಅಭಿವ್ಯಕ್ತವಾಗತಕ್ಕಂಥದ್ದು ಸಾಧನೆ. ಅಲ್ಲಿ ಪ್ರಕಟವಾಗುವವನು ಭಗವಂತ. ಸ್ವಇಚ್ಛೆಯಿಂದ ಪ್ರಕಟವಾಗುವವನು ಯಾರಪ್ಪ ಅಂದರೆ ಫಲರೂಪದಲ್ಲಿ ಭಗವಂತ ಪ್ರಕಟವಾಗುತ್ತಾನೆ. ಅದೇ ಬಿಂಬ ದರ್ಶನ. ಆಗ ನಾವೇನು ತಿಳಿಯಬೇಕು? ನಾವು ಉಪಾಸನೆ ಮಾಡುವುದ ಎಲ್ಲ ಜಡ ಪದಾರ್ಥಗಳಿಂದ ಭಿನ್ನವಾದ ರೂಪ ಭಗವಂತರದು. ನಾವು ನೋಡಿದ್ದು ಪ್ರಾಕೃತ ರೂಪ, ಭಗವಂತ ಅಪ್ರಾಕೃತ ರೂಪ, ಚಿದಾನಂದ ರೂಪ. ಇದನ್ನು ಸತು, ಚಿತು, ಆನಂದ, ಆತ್ಮ ಚತುರ್ವಿಧ ಪುರುಷಾರ್ಥವನ್ನು ಕೊಡತಕ್ಕಂಥ, ಚತುರ್ವಿಧ ಗುಣವನ್ನು ಹೊಂದಿರತಕ್ಕಂಥ ಮೂಲ ರೂಪ ಭಗವಂತ. ಇವನೇ ಅನೇಕ ಮಂತ್ರ ಪ್ರತಿಪಾದ್ಯ ಎಂಬತಕ್ಕಂಥ ಅಮೂಲ್ಯ ಸಂಗ್ರಹವನ್ನು ಶ್ರೀ ಪುರಂದರದಾಸರು ನಮಗಾಗಿ ಉಪದೇಶಿಸಿದ್ದಾರೆ. ಇಂಥ ಪುರಂದರದಾಸರಿಗೆ ನಾವು ಪ್ರತಿಯಾಗಿ ಕೊಡುವುದಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ಎಲ್ಲರೂ ನಾವು ಕೇವಲ ತೆರೆದ ಹಸ್ತ, ಬರೀ ಕೈಲಿ ಬಂದಿರೋರು, ಅತ್ಯಂತ ದರಿದ್ರರು. ನಾವು ಅವ್ರಿಗೇನು ಕೊಡಬೇಕಾಗಿದೆ? ಅವರ ಅಪೇಕ್ಷೆಯೂ ಇಲ್ಲ. ಯಾಕಂದರೆ ನಾವು ಕೊಟ್ಟಂಥ ಪದಾರ್ಥ ಅವರಿಗೆ ಈ ಹಸಿವನ್ನು ತುಂಬುವುದಿಲ್ಲ. ಹಾಗಾದರೆ ಅವರ ಹೊಟ್ಟೆ ತುಂಬುವ ಆಹಾರ ಯಾವುದು ಅಂದರೆ ಭಗವಂತನಲ್ಲಿ ಇರ್ತಕ್ಕಂಥ ಶ್ರದ್ಧೆ, ಭಕ್ತಿ, ವೈರಾಗ್ಯ. ವಿಷಯದಲ್ಲಿ ವೈರಾಗ್ಯ, ಭಗವಂತನಲ್ಲಿ ಭಕ್ತಿ, ಅತಿಶಯವಾದ ಭಕ್ತಿ. ಅದರಿಂದ ಸೇವ್ಯ ಮನೋಭಾವ. ಭಗವಂತ ಪ್ರಭು, ನಾವೆಲ್ಲರೂ ದಾಸರು ಎಂಬತಕ್ಕಂಥ ನಿಶ್ಚಲವಾದ ಪ್ರಜ್ಞೆಯನ್ನು ಹೊಂದುವುದೇ ಆಗಿದೆ. ಆದ್ದರಿಂದ ಇದನ್ನು ನಾವು ಮೊಟ್ಟ ಮೊದಲಿಗೆ ಯಾರಿಗೆ ತೋರಿಸ್ಬೇಕು? ನಮ್ಮ ಗುರುಗಳಾಗಿರ್ತಕ್ಕಂಥ ಯಾರು ಬೋಧಿಸುತ್ತಾರೋ ಅವರಿಗೆ ಹೇಳಬೇಕು. ಅದನ್ನು ಸಹ ಉಪನಿಷತ್ತು ನಮ್ಗೆ ಹೇಳಿಕೊಟ್ಟಿದೆ, ಹೇಗೆ ಹೇಳಬೇಕು ಅಂತೇಳಿ. ಭೂಯಿಷ್ಟಾಂತೆ ನಮ್ಮ ಉಕ್ತಿಂ ವಿಧೇಮ. ಸ್ವಾಮಿ, ನಿಮಗೆ ನಮ್ಮ ನಮಸ್ಕಾರಗಳು, ಇದು ಮಾತ್ರ ನಾವು ನಿಮಗೆ ಕೊಡಬಲ್ಲವು ಅಂತ ಹೇಳಿದಾಗ ಪುರಂದರದಾಸರು ಅದನ್ನು ಅವರ ಬಿಂಬವಾದ ಮೂಲ ರೂಪವಾದ ಭಗವಂತನಿಗೆ ಸಮರ್ಪಿಸುತ್ತಾರೆ ವಾಯುದೇವರ ಮೂಲಕ. ಆಗ ಅದು ಪರಿಶುದ್ಧವಾಗಿ ಭಗವಂತ ಸ್ವೀಕಾರ ಮಾಡಿ ಭಗವಂತನ ಅನುಗ್ರಹ ನಮ್ಮೆಲ್ಲರ ಮೇಲೆ ನಿಶ್ಚಲವಾಗಿ ಆಗತ್ತೆ. ನಾವಾಗ
ಫಲ ಬಂದಂತೆ ಆಯಿತು. ಅದರ ಒಟ್ಟ ಅಭಿಪ್ರಾಯ ಅನೇಕ ಮಂತ್ರ ಪ್ರತಿಪಾದ್ಯತ್ವ. ಇಂತಹ ಅಮೋಘ ವಿಷಯಗಳನ್ನು ತಿಳಿಸಿದ ಪುರಂದರದಾಸರಿಗೆ ನಮೋ ನಮಸ್ಕರಿಸಿ, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರ ವಿಠಲರನ್ನು ನಮಸ್ಕರಿಸಿ, ಭಾರತೀಯರನ್ನು ಮುಖ್ಯ ಪ್ರಣಾಮಿಸಿ, ಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.